ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ಇದೇ ಹೇಳಿಕೆಗೆ ಟಿಟಿಡಿ ಆಡಳಿತ ಮಂಡಳಿ ಕಿಡಿಕಾರಿದೆ. ತಿರುಮಲವನ್ನ ರಾಜಕೀಯ ಕ್ಷೇತ್ರವನ್ನಾಗಿ ಪರಿವರ್ತಿಸಬೇಡಿ, ತಿರುಮಲದ ಸಂಪ್ರದಾಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಎಂದಿದೆ ಟಿಟಿಡಿ ಆಡಳಿತ ಮಂಡಳಿ. ಸದಸ್ಯರಾಗಿರುವ ಭಾನು ಪ್ರಕಾಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಗೌರವ ರಾಜಕಾರಣಿಗಳಿಗಲ್ಲ, ಮೈಸೂರು ಮಹಾರಾಜರಿಗೆ ಗೌರವಾರ್ಥವಾಗಿ ಆರತಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ. ಟಿಟಿಡಿ ಆಧ್ಯಾತ್ಮಿಕ ಕೇಂದ್ರ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಕ್ಷೇತ್ರವಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి, అయ్యా ఇది మైసూరు మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడున్నటువంటి సాంప్రదాయాలు ఆ రోజు మైసూరు మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డికే శివకుమార్ క్షేత్రం కాదు. తిరుమల తిరుపతి దేవస్థానాలు డికే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా కొన్నిటి పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. అలాగే ఈ సాంప్రదాయం ఈరోజు కర్ణాటక అడిగారు, తమిళనాడు అడుగుతారు, మిగతా రాష్ట్రాలు కూడా అడిగే ప్రమాదం ఉంది. కాబట్టి ఎట్టి పరిస్థితుల్లోనూ ఇక్కడుంటే సాంప్రదాయాల్ని మేము డీవియేట్ చేసే ప్రసక్తే లేదు. ఇక్కడుంటే సాంప్రదాయాల్ని మేము దాన్ని అలాగే కొనసాగిస్తూ ముందుకు పోతామే తప్ప ఈ వ్యక్తిగత అజెండా తీసుకొని వచ్చి, ఇక్కడ రాజకీయ అజెండా తీసుకొని వచ్చి ఈ ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. మీ పార్టీ వాళ్ళని మెప్పించడానికి, మీ పార్టీలో పనిచేసే నాయకుల్ని మెప్పించడానికి మీరు కావంటే మీ ఊర్లో ఏదైనా గుడి కట్టుకొని దానికి తిప్పించుకోండి, మాకేం అభ్యంతరం లేదు. తిరుమల తిరుపతి దేవస్థానాల్లో ఇటువంటి సాంప్రదాయాల్ని కాపాడుకోవాల్సిన నైతిక బాధ్యత మనందరి మీద ఉంది. కాబట్టి మీరు ఇచ్చినటువంటి స్టేట్మెంట్ వెంటనే వెనక్కి. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಹೇಳಿಕೆಯ ದೃಷ್ಟಿಕೋನದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ತಾವು ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ವಿ ಅನ್ನೋದನ್ನ ಡಿಕೆ ಅವರು ಕೂಡ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅವರ ಮಾತುಗಳಿಗೆ ಅಥವಾ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಥವಾ ಆಗ್ತಾ ಇರುವಂತಹ ಸಂಪ್ರದಾಯದಲ್ಲಿ, ಆಚರಣೆಯಲ್ಲಿ ಬದಲಾವಣೆಗಳಾಗಬೇಕು ಅಂತ ಅವರೇನು ನಿರೀಕ್ಷೆ ಮಾಡ್ತಿದ್ದಾರೋ ಅದಕ್ಕೆ ಟಿಟಿಡಿ ವಲಯದಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡ್ಕೊಳ್ಬಹುದು ಅಂತ ಹೇಳಿ. ಮಧುಶ್ರೀ, ಖಂಡಿತವಾಗಿಯೂ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿರುಪತಿ ತಿರುಮಲದ ವೆಂಕಟೇಶ್ವರನಿಗೆ ಪ್ರತಿದಿನ ಮೊದಲ ಪೂಜೆ ಮೈಸೂರು ಮಹಾರಾಜರ ಹೆಸರಿನಲ್ಲಿ ಆರತಿ ಆಗುವಂಥದ್ದು, ಮತ್ತು ಆ ಆರತಿಯನ್ನು ಕರ್ನಾಟಕದ ಪ್ರತಿನಿಧಿಗೆ ನೀಡುವಂತಹ ಸಂಪ್ರದಾಯ ಈಗಲೂ ಸಹ ನಡ್ಕೊಂಡು ಬಂದಿದೆ. ಈ ವಿಚಾರವಾಗಿ ಇತ್ತೀಚೆಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ನೀಡಿದರು. ಮಹಾರಾಜರ ಕಾಲದಿಂದಲೂ ಮೊದಲ ಆರತಿಯನ್ನು ತಿರುಪತಿ ತಿಮ್ಮಪ್ಪನಿಗೆ ಆಗ್ತಾ ಇದೆ. ಅದರಲ್ಲಿ ಭಾಗವಹಿಸಲಿಕ್ಕೆ ಜನಪ್ರತಿನಿಧಿಗಳಿಗೆ, ಸಚಿವರಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆ ಮತ್ತು ಗಣ್ಯರಿಗೆ ಅವಕಾಶ ನೀಡುವಂಥ ಕೆಲಸವನ್ನು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಬದಲಾವಣೆಗೆ ನಾಂದಿ ಆಡ್ತದೆ. ಈ ವಿಚಾರವಾಗಿ ಏನು ರಾಜ್ಯದ ಸೇವೆ ಸಲ್ಲಿಸ್ತಾ ಇರುವಂಥ ಇವರೆಲ್ಲರಿಗೂ ಸಹ ಭಾಗ್ಯ ಸಿಗಲಿ, ಒಳಿತಾಗಲಿ ಅನ್ನೋ ಕಾರಣಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಎಂದು ಹೇಳಿಕೆ ನೀಡಿದರು. ಇದು ಸಾಕಷ್ಟು ಸದ್ದು ಮಾಡಿತ್ತು. ಅಂದರೆ ಮಹತ್ತರವಾದಂಥ ಯಾವುದೋ ಬದಲಾವಣೆ ಆಗುವಂಥ ಸೂಚನೆ ನೀಡಿತ್ತು. ಇದೀಗ ಟಿಟಿಡಿ ಆಡಳಿತ ಮಂಡಳಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಟಿಟಿಡಿ ಆಡಳಿತ ಮಂಡಳಿಯ ಸದಸ್ಯ ಭಾನು ಪ್ರಕಾಶ್ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಈ ಒಂದು ತಿರುಪತಿ ತಿಮ್ಮಪ್ಪನ ಈ ಕ್ಷೇತ್ರ ಇದೆ, ಇದು ಧಾರ್ಮಿಕ ಕ್ಷೇತ್ರ, ಯಾವುದೇ ಕಾರಣಕ್ಕೂ ರಾಜಕೀಯ ಕ್ಷೇತ್ರವಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವನ್ನ ಮಾಡಬಾರ್ದು. ಮತ್ತೆ ಯಾವ ಕಾರಣಕ್ಕಾಗಿ ಅವರು ಮೈಸೂರು ಮಹಾರಾಜರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಖಂಡಿತವಾಗಿಯೂ ಮಧುಶ್ರೀ, ಶತಶತಮಾನಗಳಿಂದಲೂ ಸಹ ಮೈಸೂರು ಅರಸರು ಹಾಗೂ ತಿರುಪತಿ ತಿಮ್ಮಪ್ಪನ ಒಂದು ಆಡಳಿತ ಮಂಡಳಿ ಜೊತೆ ಅವಿನಾಭಾವ ಸಂಬಂಧ ಇರುವಂಥದ್ದು. ತಿರುಪತಿ ತಿಮ್ಮಪ್ಪನಿಗೆ ಮೈಸೂರು ಅರಸರು ಸಾಕಷ್ಟು ಏರಳವಾಗಿ ದೇಣಿಗೆಯನ್ನು ನೀಡಿರುವಂಥದ್ದು, ಕಪ್ಪಗಳನ್ನು ಅರ್ಪಿಸಿರುವಂಥದ್ದು, ಚಿನ್ನಾಭರಣಗಳನ್ನು, ವಜ್ರದ ಆಭರಣಗಳನ್ನು, ಪಚ್ಚೆ ಹಾರವನ್ನು, ಕಂಠಿ ಹಾರವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಆಭರಣಗಳನ್ನು ನೀಡಿರೋದು ಮಾತ್ರವಲ್ಲ, ಪ್ರತಿನಿತ್ಯದ ಪೂಜೆಗೆ, ವಿಶೇಷ ಪೂಜೆಗೆ ದೇಣಿಗೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಿರುಪತಿಗೆ ಹೋಗುವಂಥವ್ರಿಗೆ, ಅಂದರೆ ನಾನು ಹೇಳ್ತಾ ಇರುವಂಥ 100 ವರ್ಷಗಳ ಹಿಂದೆಯೇ ತಿರುಪತಿಗೆ
ತಿರುಪತಿಗೆ ಹೋಗುವಂಥ ಅವಾಗ ಮೈಸೂರು ರಾಜ್ಯ ಸಂಸ್ಥಾನ ಏನಿತ್ತು, ಮೈಸೂರು ಸಂಸ್ಥಾನದಿಂದ ಯಾವುದೇ ಭಕ್ತರು ಹೋದರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಛತ್ರಗಳನ್ನು ಕಟ್ಟಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ತಿರುಪತಿ ತಿಮ್ಮಪ್ಪನಿಗೆ ಅವರು ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವತ್ತಿನಿಂದಲೂ ಇವತ್ತಿನವರೆಗೂ ಸಹ TTD ವಿಶೇಷವಾದಂಥ ಗೌರವವನ್ನು ರಾಜಮನೆತನದ ಬಗ್ಗೆ ಹೊಂದಿದೆ. ಮತ್ತು ಅವರಿಗಾಗಿಯೇ ಪ್ರತಿನಿತ್ಯ ವಿಶೇಷ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಪ್ರತಿನಿಧಿಗೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಇದು ನೀಡ್ತಾ ಇರುವಂಥದ್ದು ಮಹಾರಾಜರಿಗೆ ಹೊರತು ರಾಜಕಾರಣಿಗಳಿಗಲ್ಲ ಅಥವಾ ಬೇರೆ ಯಾರಿಗೂ ಅಲ್ಲ. ಇದರಲ್ಲಿ ಬದಲಾವಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದು CM DK ಶಿವಕುಮಾರ್ ಅವರ ಕ್ಷೇತ್ರ ಅಲ್ಲ, ತಿರುಪತಿ ಆಗಿರೋದ್ರಿಂದಾಗಿ DK ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ಸು ಪಡಿಬೇಕು ಅನ್ನೋ ಒಂದು ಆಗ್ರಹವನ್ನು ಸಹ ಮಾಡಿದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರು ಸಹ ಸ್ಪಷ್ಟಪಡಿಸಿದ್ದಾರೆ, ಅಲ್ಲಿರುವಂಥ ಯಾವುದೇ ಪ್ರೋಟೋಕಾಲ್ಗೆ ಅಥವಾ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಿಗೆ ನಾವು ವಿರುದ್ಧ ಹೇಳ್ತಾ ಇಲ್ಲ. ಅಲ್ಲಿರುವಂತಹ ಮೊದಲ ಆರತಿ ಏನಿದೆ ಸರ್ಕಾರದ ಪ್ರತಿನಿಧಿ ತೆಗೆದುಕೊಳ್ತಾ ಇದ್ದಾರೆ, ಅವರ ಬದಲಾಗಿ ಬೇರೆಯವರು ತಗೊಳ್ತಾರೆ ಅಂತೇಳಿ. ಆದರೆ TTD ಆಡಳಿತ ಮಂಡಳಿ ಅದಕ್ಕೂ ಸಹ ಸಿದ್ಧವಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ಈ ನಿರ್ಧಾರವನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ಒಂದು ಕಡೆ. ಆದರೆ ಮಧುಶ್ರೀ, ಇದು ಕೇವಲ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮೈಸೂರಿನ ಚಾಮುಂಡಿ ಬೆಟ್ಟ ಇರ್ಬೋದು, ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇರ್ಬೋದು, ಹೀಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಸಹ ಮಹಾರಾಜರಿಗೆ ಮೊದಲ ಪೂಜೆಯನ್ನು ಮಾಡುವಂಥದ್ದು, ಅವರ ಹೆಸರಿನಲ್ಲಿ ಪೂಜೆ ಮಾಡುವಂಥದ್ದು, ದಸರಾ ಸಂದರ್ಭದಲ್ಲಿ ಏನು ಖಾಸಗಿ ದರ್ಬಾರನ್ನು ರಾಜಪ್ರತಿನಿಧಿ ಮಾಡ್ತಾರೆ. ಈಗ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾಡ್ತಾ ಇದ್ದಾರೆ. ಎಲ್ಲ ದೇಗುಲಗಳಿಂದಲೂ ಸಹ ಪ್ರಸಾದವನ್ನು ತೆಗೆದುಕೊಂಡು ಬಂದು ಕೊಡುವಂತಹ ಸಂಪ್ರದಾಯ ಇದೆ. ಹೀಗಾಗಿ ಯಾವ ದೇವಾಲಯಗಳಲ್ಲಿ ಈ ರೀತಿಯಾದಂತಹ ಒಂದು ಸಂಪ್ರದಾಯ ಇದೆ, ಅದು ಮೈಸೂರು ಅರಸರಿಗೆ ಸೀಮಿತವಾಗಿರುವಂಥದ್ದು, ಯಾವುದೇ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನು ಏನು TTD ಅವರು ಸ್ಪಷ್ಟಪಡಿಸಿದ್ದಾರೆ. ಇದನ್ನು ಮುಂದೆ ಯಾವ ರೀತಿ DK ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗ್ತಾರೆ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ರಾಮ್, ತಮ್ಮ ಮಾಹಿತಿಗಾಗಿ. ಕೋಡುಬಳೆ ಅಂದ್ರೆ ಅಡುಕಲೆ.